ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರುವ ಬನ್ನಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ಸರ್ವಶಕ್ತನಾದ ದೇವರೇ ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ ನಿಮ್ಮ ಪಾದ ಸನ್ನಿಧಾನಕ್ಕೆ ನಾವು ಸೇರಿ ಬರುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಕರ್ತನೆ ಆತ್ಮನಾದ ನಿಮ್ಮನ್ನು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಾವು ಹಾಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಭಾಗಗಳಲ್ಲಿ, ವಿವಿಧ ಸ್ಥಳಗಳಲ್ಲಿ, ವಿವಿಧ ಭಾಷೆಗಳಲ್ಲಿ ನಡೆಯುವಂಥ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಸರ್ವಶಕ್ತನಾದ ದೇವರು ತಾನೇ ಸಕಲವನ್ನು ನಿಯಂತ್ರಿಸಿ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಎಂಬುದಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ ಸ್ವಾಮಿ. ಮತ್ತು ದಾವರ್ತಿ ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಜೀವಿತವನ್ನು ನಿಮ್ಮ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಕರ್ತನೆ, ಜೀವಿತದಲ್ಲಿ ಕರ್ತನೆ ಆರಾಧನೆಗೆ ತಡೆಯಾಗಿರುವಂಥ ಎಲ್ಲ ಕಲ್ಮಶಗಳನ್ನು ಮತ್ತು ದಾವರ್ತಿ ತೊಳೆದು ನಮ್ಮನ್ನು ಶುದ್ಧಿಪಡಿಸು. ಪವಿತ್ರನಾದ ನಿಮ್ಮನ್ನು ಪವಿತ್ರತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಪುತ್ರ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇಲೆ. ಮತ್ತು ದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆ. ಬನ್ನಿ ಹಾಡುಗಳ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಪ್ರಾರಂಭದಲ್ಲಿ ಮಹಿಮೆಪಡಿಸುವ. ತದನಂತರ ದೇವರ ವಾಕ್ಯದಲ್ಲಿ ನಾವು ಧ್ಯಾನವನ್ನು ಮಾಡುವಂಥವರಾಗಿರುವ. ಕಾಯುವ ನಿನ್ನ ಎಂದೆಂದು ಕೈಬಿಡದೆ, ಇದುವರೆಗೆ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು ಎಂಬ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಕಾಯುವ ನಿನ್ನ ಎಂದೆಂದು ಕೈಬಿಡದೆ, ಕಾಯುವ ನಿನ್ನ ಎಂದೆಂದು ಕೈಬಿಡದೆ, ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಕಾಯುವ ನಿನ್ನ ಎಂದೆಂದು ಕೈಬಿಡದೆ, ಕಾಯುವ ನಿನ್ನ ಎಂದೆಂದು ಕೈಬಿಡದೆ. ಓ ಯೇಸು, ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ? ಓ ಯೇಸು, ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ? ನನ್ನಾತ್ಮ ದೇಹವನು ಅರ್ಪಿಸಿ ನಾ ಹಾಡುವೆ. ನನ್ನಾತ್ಮ ದೇಹವನ್ನು ಅರ್ಪಿಸಿ ನಾ ಹಾಡುವೆ. ಕಾಯುವ ನಿನ್ನ ಎಂದೆಂದು ಕೈಬಿಡದೆ, ಕಾಯುವ ನಿನ್ನ ಎಂದೆಂದು ಕೈಬಿಡದೆ, ಇದುವರೆಗೂ ನನ್ನ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಕಾಯುವ ನಿನ್ನ ಎಂದೆಂದು ಕೈಬಿಡದೆ, ಕಣ್ಣೀರು ಚಿಂತೆಗಳು ಕಷ್ಟ
ನಷ್ಟ ಬಂದರು, ಕಣ್ಣೀರು ಚಿಂತೆಗಳು, ಕಷ್ಟ ನಷ್ಟ ಬಂದರು, ಕರ್ತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ. ಕರ್ತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಕ್ರಿಸ್ತೇಶು ರಕ್ಷಕನು ನಿನಗಾಗಿ ಬಂದಾತನು, ಕ್ರಿಸ್ತೇಶು ರಕ್ಷಕನು ನಿನಗಾಗಿ ಬಂದಾತನು. ಹಿಂದೆ ನೀ ನಂಬಿದರೆ ಹೊಂದುವೆ ನಿತ್ಯ ಜೀವ, ಹಿಂದೆ ನೀ ನಂಬಿದರೆ ಹೊಂದುವೆ ನಿತ್ಯ ಜೀವ. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು, ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ. ಹಲ್ಲೆಲೂಯಾ. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ. ಓ ಯೇಸು, ನಿನ್ನ ಪ್ರೀತಿಗೆ ಬದಲೇನು ನಾ ಕೊಡಲಿ, ನನ್ನ ಆತ್ಮ ದೇಹವನ್ನು ಅರ್ಪಿಸಿ ನಾ ಹಾಡುವೆ. ನಾವು ದೇವರಿಗೆ ಸಲ್ಲಿಸುವಂಥ ಆರಾಧನೆ ಅನ್ನುವಂಥದ್ದು ಪೂರ್ಣವಾದಂತಹ, ಸಂಪೂರ್ಣವಾದಂತಹ, ಇಲ್ಲಿ ಹಾಡುಗಾರನು ಅತ್ಯಂತ ಸುಂದರವಾದ ರೀತಿಯಲ್ಲಿ ಅದನ್ನು ವಿವರಿಸುವಂಥದ್ದಾಗಿ ನೋಡುತ್ತೇವೆ. ಓ ಯೇಸು, ನಿನ್ನ ಪ್ರೀತಿಗೆ ಬದಲೇನು ನಾ ಕೊಡಲಿ, ನನ್ನ ಆತ್ಮ ದೇಹವನ್ನು ಅರ್ಪಿಸಿ ನಾ ಹಾಡುವೆ. ಅಪೊಸ್ತಲನಾದ ಪೌಲನು ರೋಮ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು 12ನೇ ಅಧ್ಯಾಯದ ಪ್ರಾರಂಭ ವಾಕ್ಯದಲ್ಲಿ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು, ನಾವು ಹಾಡುಗಾರನು ಆಡುವಂಥದ್ದು, ಓ ಯೇಸುವೆ, ನಿನ್ನ ಪ್ರೀತಿಗೆ ಬದಲೇನು ನಾ ಕೊಡಲೇ. ಇಲ್ಲಿ ಹಾಡುಗಾರನು ಹಾಡುವಂಥದ್ದು, ಯೇಸುವೆ, ನಿನ್ನ ಪ್ರೀತಿಗೆ ಬದಲಾಗಿ ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ಪರಲೋಕದ ಭಾವವನ್ನ ಹೊಂದಿಕೊಂಡು ದೇವರ ಚಿತ್ತಾನುಸಾರವಾದದ್ದು, ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು ಯಾವುದೆಂದು ತಿಳಿದುಕೊಂಡು ದೋಷವಿಲ್ಲದೆ ನಡೆದು ನಿನ್ನನ್ನು ಆರಾಧಿಸುವಂಥದ್ದು. ನನ್ನ ಆತ್ಮವನ್ನು ಅಂದರೆ ಪರಲೋಕ ಭಾವದವನಾಗಿ ದೇವರ ಚಿತ್ತಾನುಸಾರವಾಗಿ ಉತ್ತಮವಾದದ್ದನ್ನ, ಮೆಚ್ಚುಗೆಯಾದದ್ದನ್ನ, ದೋಷವಿಲ್ಲದನ್ನ ದೇವರಿಗೆ ಸಮರ್ಪಿಸುವಂಥದ್ದು ಆರಾಧನೆ. ಕಾರಣ ದೇವರ ಪ್ರೀತಿ ಅಷ್ಟು ಶ್ರೇಷ್ಠವಾದಂಥದ್ದು. ಎಡಸು ಸ್ವಾಮಿ,
2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸದೆ ಹೋಗಿದ್ರೆ ಇವತ್ತು ನಾವು ಎಲ್ಲಿರ್ತಿದ್ವಿ, ಏನಾಗ್ತಿದ್ವಿ, ನಮ್ಮ ನಿತ್ಯತ್ವ ಏನಾಗ್ತಾ ಇತ್ತು? ಒಮ್ಮೆ ಯೋಚನೆ ಮಾಡಿ ನೋಡಿ. ದೇವರ ಪ್ರೀತಿ, ಯೇಸುವಿನ ಪ್ರೀತಿ, ಗಾಡ್ ಸೋ ಲವ್ಡ್ ದ ವರ್ಲ್ಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನ ಇಟ್ಟ. ಆ ಪ್ರೀತಿ ಎಷ್ಟರ ಮಟ್ಟಿಗೆ ಅಂದ್ರೆ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದ ಅದರ 17ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಮಗನ ಮುಖಾಂತರ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು. ನೋಡಿ, ದೇವರ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಮೂಲಕ ನಾನು ರಕ್ಷಣೆ ಹೊಂದಬೇಕೆಂದು ಆತನನ್ನ ಕಳುಹಿಸಿಕೊಟ್ಟನು. ದೇವರ ಪ್ರೀತಿ. ನಾವು ದೇವರ ಪ್ರೀತಿ ಮನುಷ್ಯರ ನಡುವೆ ಮೇಲಿಂದ ಬಂದಿತ್ತು ಅಂತ ಆಡ್ತೀವಿ, ಆದರೆ ಅದರ ಆಳವನ್ನ, ಅದರ ಅರ್ಥವನ್ನ ನಾವು ಗ್ರಹಿಸದೆ ಆಡುವಂತವರಾಗಿದ್ದೇವೆ. ಇಲ್ಲಿ ಆದುದರಿಂದಲೇ ಯೋಹಾನನು ಹೇಳ್ತಾ ಇರುವಂಥದ್ದು, ದೇವರು ತನ್ನ ಮಗನ ಮುಖಾಂತರ, ಅಂದರೆ ಯೇಸು ಕ್ರಿಸ್ತನ ಮುಖಾಂತರ ಲೋಕಕ್ಕೆ, ಅಂದರೆ ನನಗೆ ರಕ್ಷಣೆಯಾಗಬೇಕೆಂದು ಆತನನ್ನ ಕಳುಹಿಸಿಕೊಟ್ಟಿದ್ದಾನೆ. ಇದು ಯೇಸುವಿನ ಪ್ರೀತಿ. ಈ ಯೇಸುವಿನ ಪ್ರೀತಿಗೆ ನಾವು ಏನು ಬದಲು ಕೊಡಕ್ಕಾಗ್ತದೆ ಅಂತ ಹೇಳಿದ್ರೆ, ಶರೀರಾತ್ಮ ದೇಹಗಳನ್ನ, ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂಬುದನ್ನ ಅರ್ಥ ಮಾಡಿಕೊಂಡು ನಿಷ್ಕಳಂಕವಾದ ಆರಾಧನೆಯನ್ನ ನಮ್ಮ ಶರೀರದ ಮೂಲಕ ದೇವರಿಗೆ ಸಮರ್ಪಿಸುವಂಥದ್ದು. ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ದೇವರಿಗೆ ನಿಮ್ಮ ಶರೀರವನ್ನ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸುವಂಥದ್ದಾಗಿದೆ ಆರಾಧನೆ ಎನ್ನುವಂಥದ್ದು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಪ್ರಿಯರೇ, ಆ ಒಂದು ನಿಷ್ಕಳಂಕವಾದ ರೀತಿಯಲ್ಲಿ, ದೋಷವಿಲ್ಲದ ರೀತಿಯಲ್ಲಿ ನಾವು ಆತನನ್ನ ಆರಾಧಿಸುವಂತವರಾಗಿದ್ದೇವ ಎಂಬುದನ್ನ ಒಮ್ಮೆ ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ನೋಡಿ, ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. 34ನೇ ಕೀರ್ತನೆಯಲ್ಲಿ ದಾವೀದನು ಹಾಡುವಂಥದ್ದು, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡ್ತೇನೆ, ಎಡಬಿಡದೆ ಕೊಂಡಾಡ್ತೇನೆ. ಅಂದ್ರೆ ಎಡಬಿಡದೆ ದೇವರನ್ನ ಕೊಂಡಾಡುವಂತಹ ವ್ಯಕ್ತಿಯ ಜೀವಿತ ಎಡಬಿಡದೆ ಪವಿತ್ರತೆಯಲ್ಲಿ ಕಾಪಾಡುವಂಥದ್ದಾಗಿರಬೇಕು. ಕೇವಲ ಭಾನುವಾರದ ಮುಂಜಾನೆಯ ಜಾವದಲ್ಲಿ ಮಾತ್ರ ಅಲ್ಲ ನಾವು ಪವಿತ್ರತೆಯನ್ನ ಹೊಂದಿಕೊಳ್ಳಬೇಕಾದಂಥದ್ದು. ಎಡಬಿಡದೆ ಅಂದ್ರೆ ದಿನಂಪ್ರತಿ, ಪ್ರತಿಕ್ಷಣ. ಇಲ್ಲಿ ದಾವೀದನು ಆಡುವಂಥದ್ದು, ನಾನು ಯೆಹೋವನನ್ನು ಎಡೆಬಿಡದೆ, ಕಂಟಿನ್ಯೂಸ್ಲಿ ನಾನು ದೇವರನ್ನ ಕೊಂಡಾಡ್ತೇನೆ ಎಂಬುದಾಗಿ. ಹೀಗಿರುವಾಗ ಪವಿತ್ರನಾದ ದೇವರನ್ನ ನಾವು ಎಡೆಬಿಡದೆ, ಪವಿತ್ರನಾದ ದೇವರನ್ನ ನಾವು ನಿರಂತರವಾಗಿ ಆರಾಧಿಸುವಂತವರಾಗಿರಬೇಕಾದರೆ ನಾವುಗಳು ಎಡಬಿಡದೆ ಏನಾಗಿರಬೇಕು? ಪವಿತ್ರರಾಗಿರಬೇಕು. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಸರಾಫುಗಳು ದೇವರನ್ನ ಆರಾಧಿಸುವಂಥದ್ದನ್ನ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬುದಾಗಿ ದೇವದೂತರು, ಸರಾಫಿಯರು ಆತನನ್ನ ಆರಾಧಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಹೀಗಿರುವುದಾದರೆ ನಾವುಗಳು
ಆ ಪವಿತ್ರನಾದ ದೇವರನ್ನ ಎಷ್ಟರ ಮಟ್ಟಿಗೆ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಈ ಪವಿತ್ರನಾದ ದೇವರನ್ನ ನಾವು ಆರಾಧಿಸುವಾಗ ನಮ್ಮನ್ನು ನಾವು ಎಷ್ಟರ ಮಟ್ಟಿಗೆ ಪವಿತ್ರತೆಯಲ್ಲಿ ಕಾಪಾಡುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂತಹ ವಿಚಾರವನ್ನು ನಾವು ಎಂದಿಗೂ ಮರೆಯಬಾರದು. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಪ್ರಿಯರೇ, ಬನ್ನಿರಿ, ಆತನ ನಾಮವನ್ನ ಹಾಡಿ ಹರಸಿ ಆತನಿಗೆ ಸಲ್ಲತಕ್ಕ ಗೌರವವನ್ನ, ಸಲ್ಲತಕ್ಕ ಆರಾಧನೆಯನ್ನ ನಾವು ಸಲ್ಲಿಸುವಂತವರಾಗಿರುವ. ಇಂದು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಅನ್ನುವಂಥದ್ದು ದ ಕಾಸ್ಟ್ ಆಫ್ ದ ಡಿಸೈಪಲ್ಶಿಪ್, ಶಿಷ್ಯತ್ವದ ಬೆಲೆ. ಶಿಷ್ಯತ್ವ ಅಂದ್ರೆ ಏನು? ಟು ಬಿ ಎ ಡಿಸೈಪಲ್, ನಾವು ಶಿಷ್ಯರಾಗಬೇಕಾದ್ರೆ ವಿ ಶುಡ್ ಪಾಸ್ ಸಮ್ ಕ್ರೈಟೇರಿಯಾ, ಕೆಲವು ಹಂತಗಳನ್ನು ನಾವೇನ್ ಮಾಡಬೇಕು, ದಾಟಿ ಹೋಗಬೇಕು. ಪ್ರತ್ಯೇಕವಾಗಿ ನಮ್ಮ ಮಕ್ಕಳನ್ನ ನಾವು ಶಾಲೆಗಳಿಗೆ ಸೇರಿಸಬೇಕಾದ್ರೆ ವಿ ಹ್ಯಾವ್ ಸಮ್ ಪ್ರೊಸೀಜರ್, ನಮ್ಮ ಕೆಲವು ಹಂತಗಳಿದೆ. ಈ ಪ್ರೊಸೀಜರ್ನ ನಾವೇನ್ ಮಾಡಬೇಕು, ದಾಟಿ ಹೋಗ್ಬೇಕು. ಆಗ ಮಾತ್ರ ಅವರಿಗೆ, ಮಗಳಿಗೆ ಏನಾಗ್ತದೆ, ಒಂದು ಶಾಲೆಯಲ್ಲಿ ಅಡ್ಮಿಷನ್ ಸಿಕ್ಕುವಂಥದ್ದು. ಹೀಗಿರುವಾಗ ಒಬ್ಬ ಶಿಷ್ಯನು ಅಥವಾ ಒಬ್ಬ ಶಿಷ್ಯನಾಗಬೇಕಾದ್ರೆ ಕೆಲವು ಹಂತಗಳನ್ನು ನಾವು ದಾಟುವಂತವರಾಗಿರಬೇಕು. ಬೌದ್ಧ ಧರ್ಮ ಗುರುಗಳಾದಂತಹ ದಲೈ ಲಾಮರವರು ಹೇಳಿರುವಂತಹ ಒಂದು ಮಾತು, ಯಾರು ನಿಜವಾದ ಶಿಷ್ಯನು? ಯಾರು ನಿಜವಾದ ಶಿಷ್ಯನು? ಅವ್ರು ಹೇಳಿರುವಂಥದ್ದು, true disciples are one who put what he has learned into practice. ಅಂದ್ರೆ ತಾನು ಕಲಿತದನ್ನ ಅಥವಾ ತಾನು ಅಭ್ಯಾಸ ಮಾಡಿರುವಂಥದ್ದನ್ನ ತನ್ನ ಪ್ರಾಯೋಗಿಕ ಜೀವಿತದಲ್ಲಿ ಅಳವಡಿಸಿಕೊಳ್ಳುವವನೇ ನಿಜವಾದ ಶಿಷ್ಯನು. True disciples are one who put what he has learned into practice. ತಾನು ಅಭ್ಯಾಸ ಮಾಡಿರುವಂಥದ್ದನ್ನು ತನ್ನ ಪ್ರಾಯೋಗಿಕ ಜೀವಿತದಲ್ಲಿ ಅಳವಡಿಸಿಕೊಳ್ಳುವವನೇ ನಿಜವಾದ ಶಿಷ್ಯನು. ನೋಡಿ, ಯೇಸು ಸ್ವಾಮಿ ತನ್ನ ಸೇವೆಯ ಕಾಲದಲ್ಲಿ ಶಿಷ್ಯರನ್ನ ಆರಿಸಿಕೊಳ್ಳುವಂಥದ್ದಾಗಿ ನಾವು ನೋಡುತ್ತೇವೆ. ಶಿಷ್ಯರು ಅಂದರೆ ದ ಒನ್ ಹೂ ಫಾಲೋ ದ ಮಾಸ್ಟರ್. ಗುರುವಿನ ವಿಚಾರಧಾರೆಯನ್ನ ಹಿಂಬಾಲಿಸುವಂಥವನೇ ಒಬ್ಬ ಶಿಷ್ಯನು ಎಂಬುದಾಗಿ ನಾವು ಗ್ರಹಿಸಬಹುದು. ಶಿಷ್ಯತ್ವ ಅನ್ನುವಂಥದ್ದು ಇಸ್ ಎ ಜರ್ನಿ. ಶಿಷ್ಯತ್ವ ಅನ್ನುವಂಥದ್ದು ಗುರುವನ್ನ ಹಿಂಬಾಲಿಸುವಂಥದ್ದು. ಟು ಫಾಲೋ ದ ಮಾಸ್ಟರ್. ದ ಡಿಸೈಪಲ್ಶಿಪ್ ಇಸ್ ಟು ಫಾಲೋ ದ ಮಾಸ್ಟರ್. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಆತನು ಶಿಷ್ಯರನ್ನ ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ ಅದರ 16ರಿಂದ 20 ವಾಕ್ಯಗಳನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆದಿರುವಂಥದ್ದು, ಅದರ ಮೇಲ್ಭಾಗದಲ್ಲಿ ಬರೆದಿರುವಂಥದ್ದು, ಯೇಸು ಪ್ರಥಮ ಶಿಷ್ಯರನ್ನು ಮಾಡಿಕೊಂಡದ್ದು. 16ರಿಂದ 20 ವಾಕ್ಯದ ತನಕ ಯೇಸು ಸ್ವಾಮಿ 4 ಮಂದಿ ಅಥವಾ 2 ಸಹೋದರರುಗಳನ್ನ ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. ವಾಕ್ಯ ಈ ರೀತಿ ಪ್ರಾರಂಭವಾಗ್ತಾ ಇದೆ. ಹೀಗಿರುವಲ್ಲಿ ಆತನು ಗಲಿಲಾಯ ಸಮುದ್ರದ ಬಳಿಯಲ್ಲಿ ಹೋಗುತ್ತಿರುವಾಗ ಸಿಮೋನನ ತಮ್ಮನಾದ ಆಂದ್ರೆಯನು ಸಮುದ್ರದಲ್ಲಿ ಬಲೆ ಬೀಸುವುದನ್ನು ಕಂಡನು. ಅವರು ಬೆಸ್ತರು. ಯೇಸು ಅವರಿಗೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ
ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ದೇ ಫಾಲೋಡ್ ಜೀಸಸ್. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಜೆಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು. ಇವರು ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಕೂಡಲೇ ಇವರನ್ನು ಕರೆದನು. ಅವರು ತಮ್ಮ ತಂದೆಯಾದ ಜೆಬೆದಾಯನನ್ನು ಕೂಲಿಯಾಳುಗಳ ಸಂಗಡ ದೋಣಿಯಲ್ಲಿ ಬಿಟ್ಟು ಆತನ ಹಿಂದೆ ಹೋದರು. ಸೊ ನಾನು ಪ್ರಾರಂಭದಲ್ಲಿ ಹೇಳಿದ್ರೆ, ಶಿಷ್ಯತ್ವ ಅನ್ನುವಂಥದ್ದು ಒಂದು ಯಾತ್ರೆ. ಶಿಷ್ಯತ್ವ ಅನ್ನುವಂಥದ್ದು ಗುರುವನ್ನ ಹಿಂಬಾಲಿಸುವಂಥದ್ದು ಅಥವಾ ಒಬ್ಬ ವ್ಯಕ್ತಿಯ ವಿಚಾರಧಾರೆಯನ್ನ ಹಿಂಬಾಲಿಸುವಂಥದ್ದು. ಇಂದು ನಮ್ಮ ದೇಶದಲ್ಲಿ ಅನೇಕ ಗುರುಗಳನ್ನು ನಾವು ಕಾಣ್ತೇವೆ. ಕೆಲವು ವ್ಯಕ್ತಿಗಳ ವಿಚಾರಧಾರೆಯನ್ನ ಅಂಗೀಕರಿಸಿ ಅನೇಕರನ್ನ ಗುರುಗಳನ್ನಾಗಿ ಅಂಗೀಕರಿಸಿ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುವಂಥದ್ದು ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯವಾದಂತಹ ಒಂದು ಪದ್ಧತಿ. ಅಂದ್ರೆ ಶಿಷ್ಯ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನ ಅಥವಾ ಆ ವ್ಯಕ್ತಿಯ ವಿಚಾರಧಾರೆಯನ್ನ ಹಿಂಬಾಲಿಸುವಂಥದ್ದು ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಯೇಸುಸ್ವಾಮಿ ತನ್ನ ಸೇವೆಯ ಪ್ರಾರಂಭದಲ್ಲಿ ಕೆಲವು ವ್ಯಕ್ತಿಗಳನ್ನ ವೈಯಕ್ತಿಕವಾಗಿ ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಅದನ್ನೇ ನಾವು ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 16ರಿಂದ 20 ವಾಕ್ಯದಲ್ಲಿ ನಾವು ನೋಡಿರುವಂಥದ್ದು. ಇದೇ ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ ಅದರ 14ನೇ ವಾಕ್ಯವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಬೇರೊಬ್ಬ ವ್ಯಕ್ತಿಯನ್ನ ಯೇಸು ಕರೆಯುವಂಥದ್ದಾಗಿ ನೋಡುತ್ತೇವೆ. ಅದರ 13-14 ವಾಕ್ಯ, ಆತನು ಹೊರಟು ತಿರುಗಿ ಸಮುದ್ರದ ಬಳಿಗೆ ಹೋದನು. ಜನರ ಗುಂಪೆಲ್ಲ ಆತನ ಬಳಿಗೆ ಬಂದಾಗ ಆತನು ಅವರಿಗೆ ಉಪದೇಶ ಮಾಡಿದನು. ಆತನು ಅಲ್ಲಿಂದ ಹೋಗುತ್ತಿರುವಾಗ, ಸಮುದ್ರವನ್ನ ಬಿಟ್ಟು ಹೋಗುತ್ತಿರುವಾಗ, ಸಮುದ್ರ ತೀರ ಪ್ರದೇಶವನ್ನ ಬಿಟ್ಟು ಹೋಗುತ್ತಿರುವಾಗ, ಜನರಿಗೆ ಉಪದೇಶವನ್ನ ಮಾಡಿದ ನಂತರ ಹಿಂತಿರುಗಿ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಅಲ್ಫಾಯನ ಮಗನಾದ ಲೇವಿಯನ್ನು ನೋಡಿ, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನ ಕರೆಯಲು ಅವನು ಎದ್ದು ಆತನ ಹಿಂದೆ ಹೋದನು. ಇಲ್ಲಿ 1ನೇ ಅಧ್ಯಾಯದಲ್ಲಿ 2 ಬೆಸ್ತ ಕುಟುಂಬದಿಂದ ಇಬ್ಬಿಬ್ಬರು ಸಹೋದರರನ್ನ ಕರೆದಂತಹ ಯೇಸು ಕ್ರಿಸ್ತನು 2ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಒಬ್ಬ ಯಹೂದ್ಯನಾಗಿದ್ದು ರೋಮ್ ಸರ್ಕಾರಕ್ಕಾಗಿ ಸುಂಕ ವಸೂಲಿ ಮಾಡುವಂತಹ ಮತ್ತಾಯನನ್ನ, ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಅಲ್ಫಾಯನ ಮಗನಾದ ಲೇವಿಯನ್ನ ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಕರೆಯುವಂಥದ್ದನ್ನ, ಆತನ ಕರೆಗೆ ಹೋಗೊಟ್ಟು ಲೇವಿ ಎಲ್ಲವನ್ನ ಬಿಟ್ಟು ಆತನ ಹಿಂದೆ ಹೋದನು ಎಂಬುವಂಥದ್ದನ್ನ ನಾವು ಇಲ್ಲಿ ಕಾಣ್ತೇವೆ. ಶಿಷ್ಯನು ಅಂದರೆ ಗುರುವನ್ನ ಹಿಂಬಾಲಿಸುವವನು ಎಂಬುದು ಇದರ ಮೂಲಕವಾಗಿಯೂ ನಾವು ಗ್ರಹಿಸಿಕೊಳ್ಳಬಹುದಾಗಿದೆ. ಅದೇ ರೀತಿ ನಾವು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅದರ 43ನೇ ವಾಕ್ಯ, ಮರುದಿನ ಯೇಸು ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ ಫಿಲಿಪ್ಪನನ್ನ ಕಂಡುಕೊಂಡು ನನ್ನನ್ನು ಹಿಂಬಾಲಿಸುವಂದನು. ಸೊ ಇಲ್ಲಿ ಫಿಲಿಪ್ಪನು ಸಹ ಯೇಸುವನ್ನ ಹಿಂಬಾಲಿಸುವಂತದ್ದಾಗಿ ನಾವು ನೋಡುತ್ತೇವೆ. ನೋಡಿ, ಇಸ್ರಾಯೇಲರ ಒಂದು ಚರಿತ್ರೆಯನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ, ಪ್ರತ್ಯೇಕವಾಗಿ ಈ ಒಂದು ಕಾಲಘಟ್ಟದಲ್ಲಿ
ಯಾವ ಕಾಲಘಟ್ಟದಲ್ಲಿ ಅಂದರೆ ಈ ಯೇಸು ಸ್ವಾಮಿ ಜನಿಸುವುದಕ್ಕೆ ಅಂದರೆ ಹಳೆ ಒಡಂಬಡಿಕೆಯ ನಂತರ ಹೊಸ ಒಡಂಬಡಿಕೆಯ ಪ್ರಾರಂಭ, ಈ ಮಧ್ಯಭಾಗದ ಕಾಲಘಟ್ಟ ಅನ್ನುವಂಥದ್ದು ಇಸ್ರಾಯೇಲರ ಜೀವಿತದಲ್ಲಿ ಆಸ್ ಎ ನೇಷನ್, ಒಂದು ರಾಜ್ಯವಾಗಿ ಸಂಪೂರ್ಣವಾದ ಅಧಃಪತನವನ್ನು ಕಂಡಂತಹ ಒಂದು ಸನ್ನಿವೇಶ. ಅವರಿಗೆ ರಾಜನು ಇಲ್ಲವೆಂಬುದು ಮಾತ್ರವಲ್ಲ, ಜನರನ್ನು ಧಾರ್ಮಿಕವಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ಸರಿಯಾದ ಧರ್ಮೋಪದೇಶಕರುಗಳು ಇಲ್ಲದೆ ಇರುವಂತಹ ಒಂದು ಸಂದರ್ಭ ಈ ಇಸ್ರಾಯೇಲರ ಜೀವಿತದಲ್ಲಿ ನಾವು ಕಾಣುತ್ತೇವೆ. ನೋಡಿ, ಯೇಸು ಸ್ವಾಮಿ ತನ್ನ ಸೇವೆಯನ್ನ ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ ಅದರ 26ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು, ಅಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತನ್ನು ನಾವು ನೋಡುವಂಥದ್ದು, ಜನರು ಕುರುಬನಿಲ್ಲದ ಕುರಿಗಳಂತೆ, ಜನರು ಕುರುಬನಿಲ್ಲದ ಕುರಿಗಳಂತೆ ತೊಳಲಿ ಹೋಗಿದ್ದಾರೆ ಎಂಬುದನ್ನ ನಾವು ನೋಡುತ್ತೇವೆ. ಮತ್ತಾಯ 9:36. ಆದರೆ ಜನರ ಗುಂಪುಗಳನ್ನು ನೋಡಿ, 35ನೇ ವಾಕ್ಯದಿಂದ ನಾವು ಕಲಿಯುವಾಗ ಯೇಸು ಎಲ್ಲ ಊರುಗಳನ್ನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು, ಅಂದ್ರೆ ಅವರ ಸಭಾಮಂದಿರದಲ್ಲಿ, ಯಾರ ಸಭಾಮಂದಿರದಲ್ಲಿ? ಯಹೂದ್ಯರ ಸಭಾಮಂದಿರದಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ, ಅಂದ್ರೆ ಧರ್ಮೋಪದೇಶಕರ ಕರ್ತವ್ಯ ಅನ್ನುವಂಥದ್ದು ಪರಲೋಕ ರಾಜ್ಯದ ಸುವಾರ್ತೆಯನ್ನ ಜನರಿಗೆ ತಲುಪಿಸುವಂಥದ್ದು, ಜನರನ್ನು ದೈವಿಕವಾದ ಮಾರ್ಗದಲ್ಲಿ ನಡೆಸುವಂಥದ್ದು. ಆದರೆ ಈ ಕಾಲದಲ್ಲಿ ಇಸ್ರಾಯೇಲರಿಗೆ ಅಥವಾ ಯಹೂದ್ಯರಿಗೆ ರಾಜನು ಇಲ್ಲವೆಂಬುದಾಗಿ ಮಾತ್ರವಲ್ಲ, ಜನರನ್ನು ಧರ್ಮೋಪದೇಶದಲ್ಲಿ ನಡೆಸುವುದಕ್ಕೆ ಧರ್ಮೋಪದೇಶಕರು ಇಲ್ಲದೆ ಇರುವಂತಹ ಒಂದು ಕಾಲ. ಆ ಕಾಲದಲ್ಲಿ ಯೇಸು ಸ್ವಾಮಿಯು ಈ ಯಹೂದ್ಯರ ಊರುಗಳನ್ನ, ಹಳ್ಳಿ ಪಳ್ಳಿಗಳನ್ನ ಸುತ್ತಿ ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನ ಸಾರಿ ಹೇಳುತ್ತಾ ಅವರಲ್ಲಿದ್ದಂತಹ ರೋಗಿಗಳನ್ನ ವಾಸಿ ಮಾಡುತ್ತಾ ಮುನ್ನಡೆಯುತ್ತಿದ್ದನು. ಆಗ ಜನರ ಗುಂಪನ್ನ ನೋಡಿ ಯೇಸು ಸ್ವಾಮಿ ಹೇಳುವಂಥದ್ದು, ಆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ನೋಡಿ, ಇಸ್ರಾಯೇಲ್ ದೇಶದ ಅಥವಾ ಯಹೂದ್ಯರ ಒಂದು ಧಾರ್ಮಿಕ ಹಾಗೂ ರಾಜಕೀಯ ಅಧಪತನ ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ನೋಡಿ. ದೇವರಿಂದ ಆಳ್ವಿಕೆ ಮಾಡಲ್ಪಡಬೇಕಾಗಿದ್ದ ಜನ, ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟಂತಹ ಜನ, ಇಸ್ರಾಯೇಲರ ಕುರಿತಾಗಿ ಸರ್ವಶಕ್ತನಾದ ದೇವರು ಹೇಳಿರುವಂಥದ್ದು, ನೀವು ನನ್ನ ಸ್ವಕೀಯ ಪ್ರಜೆಗಳು ಎಂಬುದಾಗಿ. ದೇವರ ಆಳ್ವಿಕೆಯಲ್ಲಿ ಒಳಪಟ್ಟು ದೇವರ ಆಳ್ವಿಕೆಯಲ್ಲಿ ಜೀವಿಸಬೇಕಾಗಿದ್ದ ಒಂದು ಜನ ಸಮೂಹ ಇವತ್ತು ದೇವರಿಲ್ಲದೆ, ರಾಜನಿಲ್ಲದೆ, ರಾಷ್ಟ್ರವಿಲ್ಲದೆ ಅಲೆದಾಡುವಂತಹ ಒಂದು ಪರಿಸ್ಥಿತಿ. ಇದಕ್ಕೆ ಕಾರಣ ಅನ್ನುವಂಥದ್ದು ಅವರು ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋದಂಥದ್ದು. ಇದು ನಾವು ಬಹಳ ಗಮನವಿಟ್ಟು ಕೇಳಬೇಕಾಗಿರುವಂತಹ ಒಂದು ವಿಚಾರ ಪ್ರಿಯರೇ. ಅವರ ಒಂದು ಪರಿಸ್ಥಿತಿಯನ್ನು ನಾವು ನೋಡುವಂಥದ್ದಾದ್ರೆ, ದೇವರಿಂದ ದೇವರಿಗಾಗಿ ಆಯ್ಕೆ ಮಾಡಲ್ಪಟ್ಟ ಜನ, ದೇವರಿಂದ ದೇವರಿಗಾಗಿ ಆಯ್ಕೆ ಮಾಡಲ್ಪಟ್ಟಂತಹ ಜನ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನ ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನೀವಾದರೂ ಸ್ವಕೀಯ ಜನರು, ದೇವರಾದುಕೊಂಡ ಜನಾಂಗ, ಯಾಜಕೀಯ ವಂಶ ಎಂಬುದಾಗಿ. ಇದು ಯಹೂದ್ಯರ ಕುರಿತಾಗಿ ಹೇಳಿರುವಂತಹ ಮಾತು. ದೇವರಿಂದ ದೇವರಿಗಾಗಿ ಆಯ್ಕೆ ಮಾಡಲ್ಪಟ್ಟ ಜನಾಂಗ ಇವತ್ತು ದೇವರಿಲ್ಲದೆ, ದೇವರಿಂದ ನೇಮಕವಾದ ಅರಸನಿಲ್ಲದೆ,
ದೇವರಿಂದ ಕೊಡಲ್ಪಟ್ಟಂತ ದೇಶ ನಷ್ಟಪಟ್ಟವರಾಗಿ ಇಂದು ಅನ್ಯರಿಂದ ಅಂದರೆ ರೋಮನ್ನರ ಆಳ್ವಿಕೆಗೆ ಒಳಪಟ್ಟು ಜೀವಿಸುವಂತಹ ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಪ್ರಿಯರೇ? ದೇವರ ಮಾತಿಗೆ ಅವಿಧೇಯರಾಗಿ ಹೋದಂಥದ್ದು. ಇಂತಹ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವ ಯಹೂದ್ಯರು ಅಥವಾ ಯಹೂದ್ಯರಲ್ಲಿ ಒಂದು ಗುಂಪು ಮಸ್ಸೀಯನ ಬರುವಿಕೆಗಾಗಿ ಕಾಯುವಂತವರಾಗಿದ್ರು. ಪ್ರತಿ ಯಹೂದ್ಯನ ಭರವಸೆ ಎನ್ನುವಂಥದ್ದು ಮಸ್ಸೀಯನು ಬಂದು ರಾಜ್ಯವನ್ನ ಪುನಃ ಸ್ಥಾಪಿಸುತ್ತಾನೆ ಎಂಬುದಾಗಿ. ಯಾಕಂದ್ರೆ ಸರ್ವಶಕ್ತನಾದ ದೇವರು ಪ್ರವಾದಿಗಳ ಮೂಲಕವಾಗಿ ಮುಂಚಿತವಾಗಿ ಇಂತಹ ಮಾತುಗಳನ್ನು ಹೇಳಿಸಿರುವಂಥದ್ದಾಗಿ ನಾವು ನೋಡುತ್ತೇವೆ. ಧರ್ಮೋಪದೇಶ ಕಾಂಡದಲ್ಲಿ ಸಹ ನಾವು ನೋಡುತ್ತೇವೆ. 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನೀವು ದೇವರ ಮಾತನ್ನ ಮೀರಿ ಹೋದ್ರೆ, ನೀವು ಹಿಂತಿರುಗಿ ಬರುವುದಾದ್ರೆ ನಾನೇನ್ ಮಾಡ್ತೇನೆ, ನಿಮಗೆ ದೇಶವನ್ನ ತಿರುಗಿ ಸ್ಥಾಪಿಸಿ ಕೊಡುತ್ತೇನೆ ಎಂಬ ಮಾತನ್ನ ಮೋಶೆಯ ಮೂಲಕವಾಗಿ ಹೇಳಿಸಿರುವಂತದ್ದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಆಮೋಸನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆ ದಿನದಲ್ಲಿ ನಾನು ದಾವೀದನ ಬಿದ್ದು ಹೋಗಿರುವ ಗುಡಿಸಲನ್ನ ಎತ್ತಿ ಅದರ ಖಂಡಿಗಳನ್ನ ಮುಚ್ಚುವೆನು ಎಂಬುದಾಗಿ, ಅಂದ್ರೆ ದಾವೀದನ ಸಿಂಹಾಸನವನ್ನ ಪುನಃ ಸ್ಥಾಪಿಸುವೆನು ಎಂಬುದಾಗಿ ಸರ್ವಶಕ್ತನಾದ ದೇವರು ಪ್ರವಾದಿಗಳ ಮೂಲಕ ಮುಂಚಿತವಾಗಿ ಮುಂತಿಳಿಸಿರುವ ಮಾತುಗಳನ್ನ ಮನನ ಮಾಡಿಕೊಂಡ, ಜ್ಞಾಪಕ ಮಾಡಿಕೊಂಡಂತಹ ಕೆಲವು ಯಹೂದ್ಯರು ತಮಗೆ ಸಂಭವಿಸಿದಂತಹ ಈ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿಯೂ ಮಸ್ಸೀಯನಿಗಾಗಿ ಕಾಯುವಂತವರಾಗಿದ್ರು. ನೋಡಿ, ಯೇಸುಸ್ವಾಮಿ ಜನಿಸಿದಂತಹ ಸಂದರ್ಭದಲ್ಲಿ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು ಅರಮನೆಗೆ ಹೋಗಿ, ಯಹೂದ್ಯರ ಅರಸನಾಗಿ ಹುಟ್ಟಿದ್ದವನು ಎಲ್ಲಿದ್ದಾನೆ, ಆತನನ್ನ ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದರು ಎಂಬುದಾಗಿ ಹೇಳುವಂಥದ್ದು. ಇದನ್ನು ಕೇಳಿದಾಗ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನಲ್ಲಿರುವವರು ಕಳವಳಪಟ್ಟರು. ತಕ್ಷಣವಾಗಿ ಹೆರೋದನು ಏನ್ ಮಾಡ್ತಾ ಇದ್ದಾನೆ, ಎಲ್ಲಾ ಮಹಾಯಾಜಕರನ್ನ ಶಾಸ್ತ್ರಿಗಳನ್ನ ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ? ಆಗ ಅವ್ರು ಹೇಳ್ತಾ ಇದ್ದಾರೆ, ಅವರು ಅವರಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿ. ಕಾರಣ ಮೀಕ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಮುಂಚಿತವಾಗಿ ಹೇಳಿಸಿರುವಂತಹ ಮಾತು, ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದಾದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನ್ನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ನೋಡಿ, ಸರ್ವಶಕ್ತನಾದ ದೇವರು ಮುಂಚಿತವಾಗಿ ಇಸ್ರಾಯೇಲರ ಜೀವಿತದಲ್ಲಿ ಸಂಭವಿಸಬೇಕಾಗಿರುವ ಕಾರ್ಯಗಳ ಕುರಿತಾಗಿ ವ್ಯಕ್ತವಾಗಿ ಬರೆಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹ, ಇಂತಹ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿದ್ದಂತಹ ಯಹೂದ್ಯರು ಒಂದು ನಿರೀಕ್ಷೆಯಲ್ಲಿ ನಾವು ಇರುವಂಥದ್ದನ್ನು ನಾವು ನೋಡುತ್ತೇವೆ. ಈ ಕಾಲವನ್ನ, ಯಾವ ಕಾಲವನ್ನ, ಈ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಂತಹ ಈ ಕಾಲವನ್ನ ಮಸ್ಸೀಯನ ದರ್ಶನದ ಯುಗ ಎಂದು ಕರೆಯುತ್ತಾರೆ. ಮಸ್ಸೀಯನ ದರ್ಶನದ ಯುಗ. ಇವರು ಇಲ್ಲಿ ಇಸ್ರಾಯೇಲರು ಅಥವಾ ಯಹೂದ್ಯರು ನೆನೆಸಿರುವಂಥದ್ದು, ಮಸ್ಸೀಯನು ಅಕ್ಷರಿಕವಾಗಿ ನಮಗೆ ರಾಜ್ಯವನ್ನ ತಿರುಗಿ ಸ್ಥಾಪಿಸಿಕೊಡುವನು ಎಂಬುದಾಗಿ. ನೋಡಿ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 49ನೇ ವಾಕ್ಯದಲ್ಲಿ ಇಲ್ಲಿ ಫಿಲಿಪ್ಪನನ್ನ ಯೇಸು ಸ್ವಾಮಿ ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. 1ನೇ ಅಧ್ಯಾಯ ಯೋಹಾನ 1:43 ಮರುದಿನ ಯೇಸು ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ ಫಿಲಿಪ್ಪನನ್ನು ಕಂಡನು, ನನ್ನನ್ನು ಹಿಂಬಾಲಿಸುವಂದನು. ಈ ಫಿಲಿಪ್ಪನು
ನತಾನಿಯೇಲನನ್ನ ಕಂಡು 45ನೇ ವಾಕ್ಯ ಅಲ್ಲಿ ಹೇಳುವಂಥದ್ದು, ಯಾವನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನು ಮತ್ತು ಪ್ರವಾದಿಗಳು ಬರೆದರು ಅವನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸು. ಅಂದ್ರೆ ಮೋಶೆಯ ಪುಸ್ತಕದಲ್ಲಿ, ಪ್ರವಾದಿಗಳ ಪುಸ್ತಕದಲ್ಲಿ ಮಸೀಯನ ಕುರಿತಾಗಿ ಉಲ್ಲೇಖಿಸಿರುವಂಥದ್ದನ್ನ ನಾವು ನೋಡುತ್ತೇವೆ. ನಾವು ಪ್ರಾರಂಭದಲ್ಲಿ ಈ ವಾಕ್ಯಗಳನ್ನು ಓದಿ ಕೇಳಿದ್ದೇವೆ. ಇಲ್ಲಿ ಫಿಲಿಪ್ಪನು ನತಾನಿಯೇಲನಿಗೆ ಹೇಳುವಂಥದ್ದು ಯಾವನ ವಿಷಯವಾಗಿ ಅಂದ್ರೆ, ಯಾವ ಮಸೀಯನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನು, ಪ್ರವಾದಿಗಳು ಬರೆದರು, ಅವನು ನಮಗೆ ಸಿಕ್ಕಿದ್ದಾನೆ. ಅವನು ಯಾರು? ನಜರೇತಿನ ಯೇಸು, ಯೋಸೇಫನ ಮಗನಾದ ನಜರೇತಿನ ಯೇಸು. ಸೊ ನತಾನಿಯೇಲನು ಹೇಳುವಂಥದ್ದು, ನಜರೇತಿನಿಂದ ಒಳ್ಳೆಯದೇನಾದರೂ ಬರುವುದುಂಟೆ. ಸೊ ಈ ಫಿಲಿಪ್ಪನು ನತಾನಿಯೇಲನನ್ನ ಯೇಸುವಿನ ಬಳಿಗೆ ಕರೆತರುವಂತದ್ದನ್ನು ನೋಡುತ್ತೇವೆ. ಇಲ್ಲಿ ನತಾನಿಯೇಲನು ಮತ್ತು ಯೇಸುವಿನ ನಡುವೆ ನಡೆಯುವ ಸಂಭಾಷಣೆಯನ್ನು ನಾವು ನೋಡುತ್ತೇವೆ. ಇಲ್ಲಿ ನತಾನಿಯೇಲನು ಯೇಸುವಿಗೆ ಹೇಳುವಂಥದ್ದು, ಗುರುವೇ, ನೀನು ದೇವಕುಮಾರನು ಸರಿ, ನೀನೇ ಇಸ್ರಾಯೇಲಿನ ಅರಸನು. ನೋಡಿ, ಗಮನ ಬಿಟ್ಟು ಕೇಳಬೇಕು. ನೀನು ಗುರುವೇ, ಅಲ್ಲಿ ಮೊದಲು ಗುರುವೇ ಎಂಬುದಾಗಿ ಸಂಬೋಧಿಸ್ತಾ ಇದ್ದಾನೆ. ನೀನು ದೇವಕುಮಾರನು ಸರಿ, ಅಲ್ಲಿಗೆ ನಿಲ್ತಾ ಇಲ್ಲ, ನೀನೇ 100% ಹೇಳ್ತಾ ಇದ್ದಾನೆ. ಸೊ ಯು ಆರ್ ದ ಮಸಾಯ. ಸೊ ನೀನೇ ಇಸ್ರಾಯೇಲಿನ ಅರಸನು. ಇಲ್ಲಿ ಒಂದು ಆಧ್ಯಾತ್ಮಿಕ ಅರಸತನ ಕುರಿತಾಗಿ ಅಲ್ಲ ಪ್ರಿಯರೇ, ಅಕ್ಷರಿಕವಾದಂತಹ ಒಂದು ಸಿಂಹಾಸನದ ಕುರಿತಾಗಿ ಇವರು ಪ್ರತಿಪಾದಿಸುವಂಥದ್ದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಅಂದ್ರೆ ಆ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಧಾರ್ಮಿಕವಾಗಿ, ರಾಜಕೀಯವಾಗಿ ಅಧಪತನದ ಸನ್ನಿವೇಶದಲ್ಲಿ ಹಾದು ಹೋಗುತ್ತಿರುವಂತಹ ಯಹೂದ್ಯರು ಆ ಅಧಪತನದ ಸಂದರ್ಭದಲ್ಲಿಯೂ ಪ್ರವಾದಿಗಳ ಮೂಲಕವಾಗಿ ಹೇಳಿಸಿರುವಂತೆಯೇ ಒಂದು ಮಸೀಯನ ಬರೋಣಕ್ಕಾಗಿ, ಒಂದು ಮಸೀಯನ ಆ ಒಂದು ಇಂಟರ್ವೆನ್ಷನ್ಗಾಗಿ ಕಾಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಅವರು ಕಾಯುತ್ತಿರುವಂಥದ್ದು ಒಂದು ಅಕ್ಷರಿಕವಾದ ರಾಜ್ಯವನ್ನ ಸ್ಥಾಪಿಸುವುದಕ್ಕೋಸ್ಕರವಾಗಿ. ಮತ್ತಾಯನ ಸುವಾರ್ತೆಯ 16ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ತನ್ನ ಮರಣದ ಕುರಿತಾಗಿ ತನ್ನ ಶಿಷ್ಯರಿಗೆ ಹೇಳುವಂಥದ್ದು. ಮತ್ತಾಯ 16:21 ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭಿಸಿದ. ನೋಡಿ, ಇಲ್ಲಿ ಒಂದು ಅಕ್ಷರಿಕವಾದ ರಾಜ್ಯ ಸ್ಥಾಪನೆಗೋಸ್ಕರವಾಗಿ ಒಂದು ಇಸ್ರಾಯೇಲ್ ಸಮೂಹ ಕಾಯುತ್ತಿರುವಾಗ ಯೇಸು ಕ್ರಿಸ್ತನ ಬರೋಣವನ್ನ, ಯೇಸು ಕ್ರಿಸ್ತನ ಆಗಮನವನ್ನ ಆ ಒಂದು ವಿಧದಲ್ಲಿ ಕೆಲವು ಯಹೂದ್ಯರು ಪ್ರತಿಪಾದಿಸುತ್ತಿರುವಾಗ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟವನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕು. ಯಾರು ಯೇಸು ಸ್ವಾಮಿಯನ್ನು ಕೊಂದಂಥದ್ದು? ರೋಮನ್ನರು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಎಲ್ಲಿಂದ? ಹಿರಿಯರಿಂದ. ಯಾವ ಹಿರಿಯರ? ದೇವಾಲಯದ ಹಿರಿಯರಿಂದ, ಮಹಾಯಾಜಕರಿಂದ. ಶಾಸ್ತ್ರಿಗಳು ಯಾರು? ಧರ್ಮೋಪದೇಶವನ್ನ ಮಾಡಬೇಕಾದಂಥವರು. ಮಹಾಯಾಜಕರು ಯಾರು? ಜನರಿಗೋಸ್ಕರವಾಗಿ ಯಜ್ಞವನ್ನ ಮಾಡಬೇಕಾಗಿರುವಂಥದ್ದು. ಹಿರಿಯರು ಯಾರು? ಜನರಿಗೆ ಬೋಧನೆ ಮಾಡಬೇಕಾಗಿರುವಂಥವರು. ಈ ಜನರು ಯಾರು? ಜನರನ್ನ ಧಾರ್ಮಿಕವಾದ ಯಹೂದ ಆಚಾರಕ್ಕೆ ಅನುಗುಣವಾಗಿ ಜನರನ್ನ ನಡೆಸಬೇಕಾಗಿದ್ದಂತಹ ಈ ಧಾರ್ಮಿಕ ಗುಂಪು ಯೇಸುವನ್ನ ಶಿಲುಬೆಗೆ ಹಾಕುವುದಕ್ಕೆ
ಕೊಲ್ಲುವುದಕ್ಕೆ ಅವರು ಪ್ರಯತ್ನಿಸುತ್ತಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ನಮ್ಮ ವಿಚಾರ ಯಾವುದು ಅಲ್ಲ ಪ್ರಿಯರೇ. ಇಲ್ಲಿ ನಾವು ನೋಡುವಂಥದ್ದು 22ನೇ ವಾಕ್ಯದಲ್ಲಿ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು. ನೋಡಿ, ಇವರು ಯೇಸುವನ್ನ ಹಿಂಬಾಲಿಸಿದಂಥದ್ದು ಒಂದು ಅಕ್ಷರಿಕವಾದ ರಾಜ್ಯ ಸ್ಥಾಪನೆಗೋಸ್ಕರವಾಗಿ. ಆದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂಥದ್ದು ಒಂದು ಅಕ್ಷರಿಕವಾದ ರಾಜ್ಯವನ್ನ ಸ್ಥಾಪಿಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ದೈವಿಕವಾದ ರಾಜ್ಯವನ್ನ ಸ್ಥಾಪಿಸುವುದಕ್ಕೆ. ಈ ದೈವಿಕವಾದ ರಾಜ್ಯವನ್ನ ಸ್ಥಾಪಿಸಬೇಕಾದರೆ ಜನರನ್ನ ಪವಿತ್ರಪಡಿಸ್ಕೊಳ್ಬೇಕು, ಜನರನ್ನ ಸಿದ್ಧ ಮಾಡಬೇಕು. ಅದಕ್ಕಿರುವಂತ ಏಕೈಕ ಮಾರ್ಗ ಅನ್ನುವಂಥದ್ದು ಯೇಸು ಕ್ರಿಸ್ತನು ಲೋಕಕ್ಕೆ ಬಂದು ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಳ್ಳುವಂಥದ್ದಾಗಿತ್ತು. ಆದರೆ ಯೇಸುವಿನ ಶಿಷ್ಯರು ಅದನ್ನು ಗ್ರಹಿಸದವರಾಗಿದ್ದರು. ಯೇಸುವನ್ನ ಹಿಂಬಾಲಿಸಿದಂತಹ ಶಿಷ್ಯರು ಅಥವಾ ಅಂದಿನ ಯಹೂದ್ಯರ, ಇಸ್ರಾಯೇಲರ ಒಂದು ಗುಂಪು ಯೇಸು ಕ್ರಿಸ್ತನನ್ನ ನೋಡಿದಂಥದ್ದು ಅಥವಾ ಯೇಸು ಕ್ರಿಸ್ತನ ಕುರಿತಾಗಿ ತಿಳುಕೊಂಡಿರುವಂಥದ್ದು ನಮ್ಮನ್ನು ರೋಮನ್ನರ ಕೈಯಿಂದ ಬಿಡಿಸುವ ಒಬ್ಬ ಅರಸನನ್ನಾಗಿ ಹೊರತು ಲೋಕ ರಕ್ಷಕನನ್ನಾಗಿ ಆತನನ್ನ ಕಾಣಲಿಲ್ಲ. ನೋಡಿ, ಇಲ್ಲಿ ನಮ್ಮ ಒಂದು ಮೂಲ ವಿಚಾರ ಅನ್ನುವಂಥದ್ದು ಮಾರ್ಕನು ಬರೆದ ಸುವಾರ್ತೆ ಅದರ 10ನೇ ಅಧ್ಯಾಯದ ಅದರ 35ರಿಂದ 45 ವಾಕ್ಯ. ಇಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಕೆಲವು ಶಿಷ್ಯರನ್ನ ಏನ್ ಮಾಡ್ಕೊಂಡಿದ್ರು. ಒಟ್ಟು 12 ಮಂದಿ ಶಿಷ್ಯರು. ಈ 12 ಮಂದಿ ಶಿಷ್ಯರಲ್ಲಿ ಯೇಸುವಿಗೆ ಅತ್ಯಂತ ಸಮೀಪವಾಗಿದ್ದಂತಹ ಶಿಷ್ಯರು 3 ಮಂದಿ. ಅದರಲ್ಲಿ ನಾವು ನೋಡುವಂಥದ್ದು ಪೇತ್ರನನ್ನ 2, ಯಾಕೋಬನನ್ನ 3, ಅವನ ತಮ್ಮನಾದ ಯೋಹಾನನನ್ನ ಅಥವಾ ಜೆಬೆದಾಯನ 2 ಮಕ್ಕಳು. ನೋಡಿ, ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಅಥವಾ ಯೇಸು ಸ್ವಾಮಿಯ ಒಡ್ಡೊಲಗದಲ್ಲಿ ಸೇರಿದಂತಹ 3 ಶಿಷ್ಯರಲ್ಲಿ 2 ಯೇಸುವಿನ ಬಳಿಗೆ ಬಂದು, ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು ಅದರ 20ನೇ ವಾಕ್ಯದಲ್ಲಿ, ಜೆಬೆದಾಯನ ಮಕ್ಕಳ ತಾಯಿ ಆತನಿಂದ ಏನೋ ಒಂದು ಬೇಡಿಕೊಳ್ಳಬೇಕೆಂದು ತನ್ನ ಮಕ್ಕಳನ್ನ ಕರಕೊಂಡು ಬಂದು ಆತನಿಗೆ ಅಡ್ಡ ಬಿದ್ದಳು. ಆತನು ಆಕೆಗೆ, ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ 2 ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿ ಮತ್ತೊಬ್ಬನು ಎಡಗಡೆಯಲ್ಲಿ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು. ನಿನ್ನ ರಾಜ್ಯದಲ್ಲಿ ಅಂದ್ರೆ, ವೆನ್ ಯು ಆರ್ ಗೋಯಿಂಗ್ ಟು, ನೀನು ರೋಮನ್ನರನ್ನ ಜಯಿಸಿ ಒಂದು ರಾಜ್ಯವನ್ನ ಸ್ಥಾಪಿಸುವಂತಹ ಸಂದರ್ಭದಲ್ಲಿ ನನ್ನ 2 ಮಕ್ಕಳು, ಒಬ್ಬನು ನಿನ್ನ ಬಲಗಡೆಯಲ್ಲಿ ಇನ್ನೊಬ್ಬನು ನಿನ್ನ ಎಡಗಡೆಯಲ್ಲಿ ಕುಳಿತುಕೊಳ್ಳುವಂತೆ ಅವರಿಗೆ ಅನುಗ್ರಹ ಮಾಡಬೇಕು. ನೋಡಿ, ಇಲ್ಲಿ ಜೆಬೆದಾಯನ ಮಕ್ಕಳು ಯೇಸುವನ್ನ ಹಿಂಬಾಲಿಸಿರುವಂಥದ್ದು ಟು ರಿಸೀವ್ ಗ್ಲೋರಿ, ವೈಭವವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ. ಟು ರಿಸೀವ್ ಗ್ಲೋರಿ ಅಂದ್ರೆ ಅದರಲ್ಲಿ ಖ್ಯಾತಿ ಇರ್ತದೆ, ಗೌರವ ಇರ್ತದೆ, ಮೆಚ್ಚುಗೆ ಇರ್ತದೆ, ಐಷಾರಾಮಿ ಜೀವಿತ ಇರ್ತದೆ, ಎಲ್ಲವೂ ಇರುವಂಥದ್ದು. ದೇ ಎಕ್ಸ್ಪೆಕ್ಟೆಡ್ ಸಮಥಿಂಗ್ ವರ್ಡ್ಲಿ. ಅವರು ಲೌಕಿಕವಾದ ಕಾರ್ಯಗಳನ್ನು ಎದುರು ನೋಡುವಂಥವರು. ಇಂದು ವೇದನೆಯಿಂದ ಹೇಳ್ತಾ ಇದ್ದಾನೆ ಪ್ರಿಯರೇ, ಇಂದು ಅನೇಕ ಕ್ರೈಸ್ತರು ಯೇಸುವನ್ನ ಹಿಂಬಾಲಿಸಿರುವಂಥದ್ದು ಇಂತಹ ಒಂದು
ವೈಭವಯುತ ಜೀವಿತಕ್ಕೋಸ್ಕರವಾಗಿ. ಇದು ಅನೇಕರು ಪ್ರಸಂಗಿಸುವಂಥದ್ದು ಇಂಥದ್ದನ್ನೇ ಮಾತ್ರ. ಯೇಸು ಸ್ವಾಮಿಯ ಬಳಿಗೆ ಬಂದ್ರೆ ಎಲ್ಲ ವೈಭವಯುತವಾಗಿ ನಡೀತದೆ. ನೀವು ಕೇಳಿರ್ಬೋದು, ನಾನು ಸೇವೆಯ ಪ್ರಾರಂಭದಲ್ಲಿ ಒಂದು TVS ಸ್ಕೂಟಿಯಲ್ಲಿ ಸೇವೆ ಪ್ರಾರಂಭ ಮಾಡಿದೆ. ಇವತ್ತು ನನ್ನ ಬಳಿಯಲ್ಲಿ 50 ಲಕ್ಷ 60 ಲಕ್ಷ ರೂಪಾಯಿಯ ಕಾರಿದೆ ಎಂಬುದಾಗಿ. ಸೊ ಇದನ್ನ ಕೇಳುವಂತಹ ಸಂದರ್ಭದಲ್ಲಿ ಒಬ್ಬ ಬಡವನಾದ ವಿಶ್ವಾಸಿ ಆತ ನೆನೆಸ್ತಾನೆ, ಏನಪ್ಪ, ನಾನು ಸಹ ಇದೇ ದೇವರನ್ನ ಪ್ರೀತಿ ಮಾಡ್ತಾ ಇದ್ದೇನೆ, ನಾನು ಇದೇ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇನೆ, ನನಗೆ ಇಲ್ಲದೆ ಇರುವಂಥದ್ದು ಈತನಿಗೆ ಯಾಕೆ ಬಂತು? ಇದರ ಮಧ್ಯದಲ್ಲಿ ಇವರು ಹೇಳುವಂತ ಒಂದು ಮಾತು, ಅದು ನೀವು ಬಹಳ ಗಮನ ಬಿಟ್ಟು ಕೇಳಬೇಕು. ಇದರ ಮಧ್ಯದಲ್ಲಿ ಇವರು ಹೇಳುವಂತ ಮಾತು, ನೀವು ದೇವರಿಗೋಸ್ಕರ ಕೊಟ್ರಿ, ಬಡವನಾದ ವ್ಯಕ್ತಿ ಕೊಟ್ಟು 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 ಬಡವನಾದ, ದೇವರ ಹೆಸರಿನಲ್ಲಿ ತೆಗೆದುಕೊಂಡಂತಹ ವ್ಯಕ್ತಿ ಶ್ರೀಮಂತನಾದ. ಇದು ಇಂದು ನಡೆಯುತ್ತಿರುವಂತಹ ನಗ್ನ ಸತ್ಯ. ನೀವು ಯಾವುದೇ ಸಂಸ್ಥೆಯನ್ನ ತೆಗೆದುಕೊಳ್ಳ್ರಿ, ಇಂದು ಅನೇಕರು ಯೇಸುವನ್ನ ದಿನಂಪ್ರತಿ ಮಾರಿ ಮಾರಿ ಹಣ ಸಂಪಾದಿಸುವಂಥದ್ರಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ವಿವಿಧ ಆಯಾಮಗಳಲ್ಲಿ, ವಿವಿಧ ಹೆಸರುಗಳಲ್ಲಿ, ವಿವಿಧ ಸೇವೆಗಳಲ್ಲಿ. ನೋಡಿ, ಇಲ್ಲಿ ಯಾಕೋಬ ಯೋಹಾನ ಯೇಸು ಸ್ವಾಮಿಯ ಬಳಿಗೆ ಬಂದು, ನೋಡಿ ಮಾರ್ಕನ ಸುವಾರ್ತೆಯಲ್ಲಿ ಬರೆದಿರುವಂತದ್ದು ಯಾರು? ಆ ಯಾಕೋಬ ಮತ್ತೆ ಯೋಹಾನರು, ಜೆಬೆದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಆತನ ಬಳಿಗೆ ಬಂದು ಆತನಿಗೆ, ಗುರುವೇ, ನಾವು ಒಂದನ್ನು ಕೇಳ್ತೇವೆ, ಅದನ್ನು ನಮಗೆ ನಡೆಸಿಕೊಡಬೇಕೆಂದು ಹೇಳಿದರು. ಆತನು ಅವರಿಗೆ, ನಿಮಗೆ ನಡೆಸಿಕೊಡಬೇಕು ಎಂದು ಹೇಳವರು, ನಿನಗೆ ಮಹಾಪದವಿ ಬಂದಾಗ, ಸೊ ವೆನ್ ಯು ಆರ್ ಗೋಯಿಂಗ್ ಟು ಬಿ ಎ ಕಿಂಗ್, ಸೊ ನೀನು ಅರಸನಾಗಿ ಮಾರ್ಪಡುವಾಗ ಏನಾಗಬೇಕು? ನಮ್ಮಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು. So they are expecting something worldly pleasures. So they are expecting fame from this world. They are expecting honor from this world. They are expressing praise from the people. They are expecting splendor from the life. They are expecting beauty. So ಲೌಕಿಕವಾದ ಕಾರ್ಯಗಳನ್ನ, ಲೌಕಿಕವಾದಂತಹದನ್ನ ಏನ್ ಮಾಡ್ತಾ ಇದ್ದಾರೆ? ಅವರು ನಿರೀಕ್ಷಿಸುವಂತವರಾಗಿದ್ರು. ನೋಡಿ, ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ ಅದರ 6ನೇ ವಾಕ್ಯ ನೋಡಿ. 4ರಿಂದ ನಾವು ಓದುವಂತಹ ಸಂದರ್ಭದಲ್ಲಿ, ಈಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೆ ಇನ್ನು ಸ್ವಲ್ಪ ದಿನದೊಳಗೆ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಇದು ಮುಂಚಿತವಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ನೋಡಿ, ನಾನು ಹೋಗ್ತಾ ಇದ್ದೇನೆ, ನಾನು ಹೋದ್ಮೇಲೆ ಸಹಾಯಕರನ್ನ ಕಳಿಸ್ಕೊಡ್ತಾನೆ. ಆ ಸಹಾಯಕರು ನಿಮ್ಮನ್ನು ಸತ್ಯದಲ್ಲಿ ನೀತಿಯಲ್ಲಿ ಮಾರ್ಗ ನಡೆಸ್ತಾನೆ. ಆತನು ನಿಮಗೆ ನಾನು ಉಪದೇಶ ಮಾಡಿದ್ದನ್ನ ಜ್ಞಾಪಕ ಪಡಿಸ್ತಾನೆ ಎಂಬುದಾಗಿ ಹೇಳಿದ್ದಾಗ್ಯೂ ಇಲ್ಲಿ 5ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅಪೊಸ್ತಲರ ಕೃತ್ಯ 1:5, ನೀವು ನನ್ನಿಂದ ಕೇಳಿದಂತಹ ತಂದೆ ಮಾಡಿದಂತಹ, ನೀವು ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನ ತಿರುಗಿ ಸ್ಥಾಪಿಸಿ ಕೊಡುವಿಯೋ? ಅವರಿಗೆ ಬೇಕಾಗಿರುವಂಥದ್ದು, ಅವರು ಎದುರು ನೋಡುತ್ತಿದ್ದಂಥದ್ದು ಒಂದು ಅಕ್ಷರಿಕವಾದ ರಾಜ್ಯ ಸ್ಥಾಪನೆ. ದೇ ಆರ್ ನಾಟ್ ಅಟ್ ಆಲ್ ಬಾದರ್ ಅಬೌಟ್ ದ ಎಂಟೈರ್ ಹ್ಯುಮ್ಯಾನಿಟಿ. ಈ ಯೇಸುವಿನ ಶಿಷ್ಯರು, ದೇ ಆರ್ ನಾಟ್ ಅಟ್ ಆಲ್ ಬಾದರಿಂಗ್ ಅಬೌಟ್ ದ ಎಂಟೈರ್ ಹ್ಯುಮ್ಯಾನಿಟಿ. ಸೊ ಅವರು ಯಹೂದ್ಯರು ಮಾತ್ರ, ನಾವು ಮಾತ್ರ. ನೋಡಿ, ಅಪೊಸ್ತಲರ ಕೃತ್ಯಗಳನ್ನು ಕಲಿಯುವಂತಹ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತದೆ. ಪೇತ್ರ ಕೊರ್ನೆಲಿಯನ ಮನೆಗೆ ಹೋಗಿ ದೇವರ ಪವಿತ್ರಾತ್ಮನ ಆ ಒಂದು ಗೈಡೆನ್ಸ್ಗೆ ಅನುಗುಣವಾಗಿ ಆ ಅಧ್ಯಾಯ ಓದ್ಬೇಕಾದ್ರೆ ಗೊತ್ತಾಗ್ತದೆ. ಪೇತ್ರ ದರ್ಶನ ಕಾಣ್ತಾ ಇದ್ದಾನೆ.
ಸಕಲ ವಿಧವಾದಂತಹ ಜೀವ ಜಂತುಗಳನ್ನ ದೇವರು ಹೇಳ್ತಾ ಇದ್ದಾನೆ ಕೊಯ್ದು ತಿನ್ನು ಎಂಬುದಾಗಿ ಅವನು ವಿಸಮ್ಮತಿಸ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ ಇದು ಅಶುದ್ಧವಾದದ್ದು ಎಂಬುದಾಗಿ. ದೇವರು ಹೇಳ್ತಾ ಇದ್ದಾನೆ ನಾನು ಪವಿತ್ರಪಡಿಸಿದ್ದು, ನಾನು ಶುದ್ಧ ಮಾಡಿರುವಂಥದ್ದನ್ನ ನೀನು ಅಶುದ್ಧ ಎನ್ನಬಾರ್ದು ಎಂಬುದಾಗಿ. ಕಡೆದಾಗಿ ಏನ್ ಮಾಡ್ದ ಪೇತ್ರ? ಕೊರ್ನೆಲ್ಯನ ಮನೆಗೆ ಹೋದ, ಅಲ್ಲಿ ದೇವರ ವಾಕ್ಯವನ್ನು ಹೇಳ್ದ. ದೇವರ ವಾಕ್ಯವನ್ನು ಕೇಳಿದಂತಹ ಸಂದರ್ಭದಲ್ಲಿ ಪಾಪ ಕ್ಷಮಾಪಣೆ ಕುರಿತಾಗಿ ಬಂದಂತಹ ಮಾತುಗಳು ಬಂತು. ಅಲ್ಲಿ ಜನರು ಏನ್ ಮಾಡಿದ್ರು? ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡ್ರು. ಪವಿತ್ರ ಆತ್ಮಶಕ್ತಿ ಅವರ ಮೇಲೆ ಇಳಿದು ಬಂತು. ಆದ್ರೆ ತಿರುಗಿ ಬಂದಂತಹ ಸಂದರ್ಭದಲ್ಲಿ 11ನೇ ಅಧ್ಯಾಯ, ಅನ್ಯ ಜನರು ಸಹ ದೇವರ ವಾಕ್ಯವನ್ನು ಅಂಗೀಕರಿಸಿದ ನಮ್ಮ ಸಮಾಚಾರವು ಅಪೊಸ್ತಲರು ಯೂದಾಯದಲ್ಲಿದ್ದ ಸಹೋದರರು ಕೇಳಿದರು. ಪೇತ್ರನು ಯೆರೂಸಲೇಮಿಗೆ ಬಂದಾಗ ಸುನ್ನತಿಯವರು ನೀನು ಸುನ್ನತಿ ಇಲ್ಲದವರಲ್ಲಿ ಸೇರಿ ಅವರ ಸಂಗಡ ಊಟ ಮಾಡಿದೆಯಲ್ಲ ಎಂದು ಅವನ ಕೂಡ ವಿವಾದಿಸಿದರು. ಅಂದ್ರೆ ಅವರಿಗೆ ಏನು ಅಂದ್ರೆ ಸಾಲ್ವೇಷನ್ ಇಸ್ ಓನ್ಲಿ ಬಿಲಾಂಗ್ಸ್ ಟು ಅಸ್, ನಮಗೆ ಮಾತ್ರ, ಬೇರೆ ಯಾರು ಬರಬಾರ್ದ್ರಲ್ಲಿ. ಸೊ ವಿ ಆರ್ ಎ ಪೆಕ್ಯುಲರ್ ಪೀಪಲ್, ವಿ ಆರ್ ಎ ಪೆಕ್ಯುಲರ್ ಪೀಪಲ್. ನೋಡಿ ಎಲ್ಲಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಈ ಶಿಷ್ಯರು ಹೇಳ್ತಾ ಇದ್ದಾರೆ, ವೆನ್ ಯು ಆರ್ ಗೋಯಿಂಗ್ ಟು ಬಿ, ನೀನು ಇದೇ ಕಾಲದಲ್ಲಿ ಅಂದ್ರೆ ನೌ ಯು ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ದ ಕಿಂಗ್ಡಮ್. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಪವಿತ್ರ ಆತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿ, ಯೂದಾಯ, ಸಮಾರ್ಯ ಸೀಮೆಗಳಲ್ಲಿ, ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು ಎಂಬ ಒಂದು ಮಾತನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಸೊ ದೇ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫಾರ್ ದೆಮ್ಸೆಲ್ಫ್. ತಮಗಾಗಿ ಮಾತ್ರ ಕೆಲವುದನ್ನ ಎದುರು ನೋಡುವಂಥವರಾಗಿದ್ರು. ಅದರಲ್ಲಿ ಯಾಕೋಬ ಯೋಹಾನರು ಯೇಸು ಸ್ವಾಮಿಯ ಬಳಿಗೆ ಕೇಳುವಂಥದ್ದು, ನೀನು ಮಹಾ ಪದವಿಯನ್ನ ಪಡಕೊಂಡು ಬರುವಾಗ ನಾವು ನಿನ್ನ ಎಡ ಬಲಗಡೆಯಲ್ಲಿ ಕುಳಿತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು, ಒಂದು ವರವನ್ನು ಕೊಡಬೇಕು ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಅಲ್ಲಿ ನಿಜವಾದ ಶಿಷ್ಯತ್ವದ ಅರ್ಥ ಏನೆಂಬುವಂಥದನ್ನ ವಿವರಿಸುವಂಥದ್ದಾಗಿ ನಾವು ನೋಡ್ತೇವೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಶಿಷ್ಯತ್ವ ಅನ್ನುವಂಥದ್ದು ಟು ಫಾಲೋ, ಆತನನ್ನ ಗುರುವನ್ನ ಹಿಂಬಾಲಿಸುವಂಥದ್ದು. ಎರಡನೇದು ಶಿಷ್ಯತ್ವ ಅಂದರೆ ವಿ ಶುಡ್ ಪೇ ದ ಪ್ರೈಸ್, ನಾವು ಇದಕ್ಕೆ ಬೆಲೆಯನ್ನ ತೆತ್ತಬೇಕು. ಏನು ಬೆಲೆ ನೋಡಿ, ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಅದರ ಯೇಸು ಸ್ವಾಮಿ ಹೇಳಿರುವಂಥದ್ದು ಮತ್ತಾಯ 16:24, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನ ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಸೊ ಇಲ್ಲಿ ಯೇಸು ಸ್ವಾಮಿ ಒಬ್ಬ ಶಿಷ್ಯನ ನಿಜವಾದಂತಹ ಸ್ವಭಾವ ಏನಿರಬೇಕೆಂಬುವಂಥದ್ದನ್ನು ಕಲಿಸಿಕೊಡುವಂಥದ್ದಾಗಿ ನಾವು ನೋಡುತ್ತೇವೆ. ಇಲ್ಲಿ ಪೇತ್ರ ಯೋಹಾನರು ಯೇಸುವಿನ ಬಳಿಗೆ ಬಂದು ಲೌಕಿಕವಾದ ವೈಭವಕ್ಕಾಗಿ ಆಸೆ ಪಡುತ್ತಿರುವಾಗ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಇವರಿಗೆ ಹೇಳಿರುವಂತಹ ಒಂದು ಮಾತು, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದಾದೀತೆ, ನನಗಾಗುವ ದೀಕ್ಷಾಸ್ಥಾನವನ್ನು ಹೊಂದುವುದು ನಿಮ್ಮಿಂದಾದೀತೆ. ಅಂದ್ರೆ ಟು ಬಿ ಮೈ ಡಿಸೈಪಲ್, ನೀವು ನನ್ನ ಶಿಷ್ಯರಾಗಬೇಕಾದ್ರೆ ನಾನು ಹಾದು ಹೋಗುವಂತಹ ಪ್ರತಿಯೊಂದು ಮಾರ್ಗಗಳಲ್ಲಿ ನೀವು ಹಾದು ಹೋಗುವಂತವರಾಗಿರ್ಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಬೌದ್ಧ ಗುರುಗಳಾದಂತಹ ದಲೈ ಲಾಮರವರು ಹೇಳಿರುವಂಥದ್ದು,
True disciples are one who put what he learned into practice. ನಿಜವಾದ ಶಿಷ್ಯನು ತಾನು ಕಲಿತಂಥದ್ದನ್ನ, ತಾನು ಅಭ್ಯಾಸ ಮಾಡಿರುವಂಥದ್ದನ್ನ ತನ್ನ ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂಥವನೇ ನಿಜವಾದ ಶಿಷ್ಯನು. ಯೇಸು ಸ್ವಾಮಿ ಇದನ್ನು ಹೇಳಿರುವಂಥದ್ದು. ಯೇಸು ಸ್ವಾಮಿ ಹೇಳುವಂಥದ್ದು, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಇಲ್ಲಿ ಯೇಸು ಸ್ವಾಮಿ ಯಾಕೋಬ ಯೋಹಾನರಿಗೆ ಹೇಳುವಂಥದ್ದು, ನಾನು ಕುಡಿಯುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ. ಅವರು ಹೇಳಿದ್ರು, ಹೌದು ಸ್ವಾಮಿ, ಅರ್ಥ ಆಗುತ್ತೆ. ಐ ಡೋಂಟ್ ನೋ ವಾಟ್ ದೇ ಅಂಡರ್ಸ್ಟುಡ್. ಅವ್ರು ಏನು ಅರ್ಥ ಮಾಡಿಕೊಂಡು ಈ ರೀತಿ ಹೇಳಿದ್ರು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಅವರು ಆಗುತ್ತೆ, ನೋ ಪ್ರಾಬ್ಲಮ್, ವಿ ಆರ್ ರೆಡಿ. ನೋಡಿ, ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ ಅದರ ಒಂದನೇ ವಾಕ್ಯ, 2ನೇ ವಾಕ್ಯ, 1-2. ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನ ಹಿಂಸೆಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನ ಕತ್ತಿಯಿಂದ ಕೊಲ್ಲಿಸಿದ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಕುಡಿಯುವ ಪಾತ್ರೆಯಲ್ಲಿ ನೀವು ಕುಡಿಯುವುದಾದಿತ್ತೆ. ಅವ್ರು ಹೇಳಿದ್ರು ಕುಡಿತೀವಿ. ಯೋಹಾನನ ಕುರಿತಾಗಿ ನಮಗೆ ಗೊತ್ತು. ಕುದಿಯುವ ಎಣ್ಣೆಯಲ್ಲಿ ಹಾಕಿದ್ರು. ಅಲ್ಲಿಂದ ಪತ್ಮೋಸ್ ದ್ವೀಪಕ್ಕೆ ಅವನನ್ನು ಗಡೀಪಾರು ಮಾಡಿದ್ರು. ಅಂದರೆ ಶಿಷ್ಯತ್ವದ ಬೆಲೆ ಏನೆಂಬುದನ್ನ ಯೇಸು ಸ್ವಾಮಿ ಇವರಿಬ್ಬರಿಗೆ ಸರಿಯಾಗಿ ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಿಜವಾದ ಶಿಷ್ಯತ್ವ ಅನ್ನುವಂಥದ್ದು ಲೌಕಿಕವಾದ ವೈಭವವನ್ನು ಹೊಂದಿಕೊಳ್ಳುವಂಥದ್ದಲ್ಲ, ಲೌಕಿಕವಾದ ಖ್ಯಾತಿಯನ್ನು ಪಡೆದುಕೊಳ್ಳುವಂಥದ್ದಲ್ಲ, ಒಂದು ಐಷಾರಾಮಿ ಜೀವಿತವನ್ನು ನಿರೀಕ್ಷಿಸುವಂಥದ್ದಲ್ಲ, ಜನರಿಂದ ಗೌರವವನ್ನು ಎದುರು ನೋಡುವಂಥದ್ದಲ್ಲ, ಜನರು ನಮ್ಮನ್ನು ಹೊಗಳಲು ಎಂಬುದಾಗಿ ಬಯಸುವಂಥದ್ದಲ್ಲ, ಲೌಕಿಕವಾದ ಸೌಂದರ್ಯವನ್ನು ಎದುರು ನೋಡುವಂಥದ್ದಲ್ಲ. ನಿಜವಾದ ಶಿಷ್ಯತ್ವ ಅಂದರೆ ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೆದು ಹೋಗುವಂಥದ್ದು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಲೋಕದ ಜನರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡಿರುವುದಾದರೆ ಆತನ ಶಿಷ್ಯರಾದ ನಾವುಗಳು ಈ ಲೋಕದಲ್ಲಿ ಕೆಲವು ವ್ಯಕ್ತಿಗಳನ್ನ ಈ ರಕ್ಷಣೆಯ ಅನುಭವಕ್ಕೆ ನಡೆಸುವುದಕ್ಕೋಸ್ಕರವಾಗಿ ನಮ್ಮನ್ನು ನಾವೇ ಅರ್ಪಿಸುವಂತವರಾಗಿರಬೇಕು. ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ಆದ್ರೆ ಇವತ್ತು ನಾವು ಐಷಾರಾಮಿ ಜೀವಿತವನ್ನು ಎದುರು ನೋಡ್ತಾ ಇದ್ದೇವೆ. ಸೊ ನಾನು ಈ ಪುಸ್ತಕವನ್ನು ತೆಗೆದುಕೊಂಡೆ, ಸೊ ನನಗೆ ಬೇಕಾಗಿರುವಂಥದ್ದು ಹಳೆಯ ಆಕ್ಟಿವ ಅಲ್ಲ, ಸೊ ನನಗೆ ಬೇಕಾಗಿರುವಂಥದ್ದು ಇವತ್ತು ಬೆನ್ಸ್ ಕಾರು. ನಾನು ಈ ಪುಸ್ತಕವನ್ನು ಇಟ್ಕೊಂಡಿದ್ದೇನೆ, ನಾನು ಪ್ರಸಂಗ ಮಾಡ್ತಾ ಇದ್ದೇನೆ, ನನಗೆ ಬೇಕಾಗಿರುವಂಥದ್ದು ಹಳೆಯ ಗುಡಿಸಲಲ್ಲ, ಸೊ ನನಗೆ ಬೇಕಾಗಿರುವಂಥದ್ದು ಒಂದು ಐಷಾರಾಮಿ ಮನೆ. ನಾನು ಈ ಪುಸ್ತಕದ ಬಾತ್ಮೀದಾರನಾಗಿದ್ದೇನೆ. ಅಂದು ನಾನು ಹಳೆಯ ಚಿಂದಿಯ ಬಟ್ಟೆಯನ್ನು ಹಾಕಿಕೊಂಡಿದ್ದೆ, ಇಂದು ನನಗೆ ಬೇಕಾಗಿರುವಂಥದ್ದು ಬ್ರಾಂಡೆಡ್ ಶರ್ಟ್. ಇವತ್ತು ಅನೇಕರು ಈ ಶಿಷ್ಯತ್ವವನ್ನ ಅಂಗೀಕಾರ ಮಾಡಿರುವಂಥದ್ದು ಈ ಒಂದು ವಿಭಾಗದಲ್ಲಿ, ಈ ಒಂದು ಮನಸ್ಥಿತಿಯಲ್ಲಿ. ಆದರೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ಟು ಬಿ ಎ ಡಿಸೈಪಲ್ ಯು ಮಸ್ಟ್ ಪೇ ಪ್ರೈಸ್. ನೀನು ಶಿಷ್ಯನಾಗಬೇಕಾದ್ರೆ ನೀನು ಬೆಲೆಯನ್ನ ತೆತ್ತಬೇಕು. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ಒಮ್ಮೆ ನಾವು ಯೋಚನೆ ಮಾಡಿಕೊಳ್ಳುವ, ಒಮ್ಮೆ ನಾವು ಯೋಚನೆ ಮಾಡುವ, ನಾವು ನಿಜವಾದಂಥ ಶಿಷ್ಯರು. The disciple is one who follow the master. ವ್ಯಕ್ತಿಯನ್ನ, ಗುರುವನ್ನ ಹಿಂಬಾಲಿಸುವಂಥವನೇ ಶಿಷ್ಯನು.
ವ್ಯಕ್ತಿಯ ಗುರುವಿನ ವಿಚಾರಧಾರೆಯನ್ನ ಅಥವಾ ಬೋಧನೆಯನ್ನ ಚಾಚು ತಪ್ಪದೆ ಪಾಲಿಸುವಂತವನೇ ನಿಜವಾದ ಶಿಷ್ಯ. ಹೀಗಿರುವಾಗ ನಾವು ನಿಜವಾದ ಕ್ರೈಸ್ತರು ಅಲ್ಲ, ನಿಜವಾದ ಶಿಷ್ಯರು. ಯೋಚನೆ ಮಾಡಿ, ನಾವು ನಿಜವಾದ ಶಿಷ್ಯರಾಗಿದ್ದೇವ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಜನರು ಕುರುಬನಿಲ್ಲದ ಕುರಿಗಳಂತೆ ತುಳಲಿ ಬಳಲಿ ಹೋಗಿದ್ದಾರೆ. ಕೆಲಸದವರು ಬೆಳೆಯೋ ಬಹಳ, ಕೆಲಸದವರು ಸ್ವಲ್ಪ. ಆದ್ದರಿಂದ ಬೆಳೆಯ ಯಜಮಾನನಿಗೆ ಕೆಲಸದವರನ್ನು ಕಳುಹಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿರುವಂಥ ಮಾತು. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ಕೇವಲ ಧಾರ್ಮಿಕ ಕ್ರೈಸ್ತರಾಗಿ ಮಾತ್ರ ಜೀವಿಸದೆ, ಭಾನುವಾರ ದಿನ ಆಲಯಕ್ಕೆ ಹೋಗುವಂಥದ್ದು, ಅಲ್ಲಿ ಕುಳಿತುಕೊಳ್ಳುವಂಥದ್ದು, ಧಾರ್ಮಿಕ ವಿಧಿವಿಧಾನದಲ್ಲಿ ಭಾಗಿಗಳಾಗುವಂಥದ್ದು, ಹೊರಟು ಬರುವಂಥದ್ದು, ಇದು ಮಾತ್ರವಲ್ಲ ಕ್ರೈಸ್ತ ಜೀವಿತ. ಕ್ರೈಸ್ತ ಜೀವಿತ ಅನ್ನುವಂಥದ್ದು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥದ್ದು. ನೋಡಿ, ಶಿಷ್ಯರನ್ನು ತೆಗೆದುಕೊಳ್ಳ್ರಿ. ಪ್ರತಿಯೊಬ್ಬರು ಕರ್ತನಿಗಾಗಿ ರಕ್ತ ಸಾಕ್ಷಿಯಾಗಿ ತಮ್ಮ ಜೀವಿತವನ್ನು ಅರ್ಪಿಸಿದರು. ಕೆಲವರು ತಮ್ಮ ಸೇವೆಯ ಪ್ರಾರಂಭದಲ್ಲಿ, ಕೆಲವರು ತಮ್ಮ ಜೀವಿತದ ಕೊನೆ ಗಳಿಗೆಯಲ್ಲಿ. ಯಾಕೋಬನು ತನ್ನ ಜೀವಿತದ ಒಳ್ಳೆ ಪ್ರಾಯದಲ್ಲಿ ರಕ್ತಸಾಕ್ಷಿಯಾಗಿ ಸತ್ತರೆ, ಪೇತ್ರನು ತನ್ನ ಜೀವಿತದ ಇಳಿ ಸಂಜೆಯಲ್ಲಿ ತಲೆ ಕೆಳಗಾಗಿ ಶಿಲುಬೆಗೆ ಹಾಕಲ್ಪಟ್ಟ. ಪೌಲನು ಹೇಳುವಂಥದ್ದು, ಆ ಕತ್ತಿಯ ಶಬ್ದ ನನ್ನ ಕಿವಿಗೆ ಕೇಳ್ತಾ ಇದೆ. ತನ್ನ ಇಳಿ ವಯಸ್ಸಿನಲ್ಲಿ. ಪ್ರಿಯರೇ, ಪಾಲಿಕಾರ್ಪ್ ಎಂಬ ಭಕ್ತ ತನ್ನ 99ನೇ ವಯಸ್ಸಿನಲ್ಲಿ ದೇವರಿಗಾಗಿ ಒಂದು ದೀಪವಾಗಿ ಉರಿದ. ಅದು ಒಂದು ಅಲಂಕಾರಿಕ ಪದ ಅಲ್ಲ. ಆತನ ಸುತ್ತಲೂ ಮೇಣವನ್ನು ಸುತ್ತಿ ಒಂದು ಬತ್ತಿಯನ್ನು ಇಟ್ಟು ಬೆಂಕಿಯನ್ನು ಹಚ್ಚುವುದರ ಮೂಲಕ ಅಲ್ಲಿ ಕೂಡಿ ಬಂದಂತಹ ಜನರಿಗೆ ಅಕ್ಷರಿಕವಾದ ಬೆಳಕನ್ನು ಕೊಟ್ಟು ತನ್ನ ಜೀವಿತವನ್ನು ಕೊನೆಗಾಣಿಸ್ತಾ. ಟು ಬಿ ಎ ಡಿಸೈಪಲ್ ಇಸ್ ಟು ಫಾಲೋ ದ ಮಾಸ್ಟರ್. ಶಿಷ್ಯನು ಅಂದರೆ ಗುರುವನ್ನು ಹಿಂಬಾಲಿಸುವಂಥವನು ಎಂಬುದಾಗಿ. ಪ್ರಿಯರೇ, ಇಫ್ ನಾಟ್ ನಮ್ಮ ಉದ್ದೇಶ ವೈಭವವಾಗಿದ್ದರೆ, ನಮ್ಮ ಉದ್ದೇಶ ಖ್ಯಾತಿಯಾಗಿದ್ದರೆ, ನಮ್ಮ ಉದ್ದೇಶ ಐಷಾರಾಮಿ ಜೀವನವಾಗಿದ್ದರೆ, ನಮ್ಮ ಉದ್ದೇಶ ಜನರಿಂದ ಹೊಗಳಿಸಿಕೊಳ್ಳುವಂಥದ್ದಾಗಿದ್ದರೆ, ನಿಸ್ಸಂಶಯವಾಗಿ ನಾನು ಹೇಳ್ತೇನೆ, ಯು ಆರ್ ನಾಟ್ ಫಾಲೋಯಿಂಗ್ ಕ್ರೈಸ್ಟ್. ನೀವು ಯೇಸುವನ್ನ ಹಿಂಬಾಲಿಸ್ತಾ ಇಲ್ಲ. ಟು ಬಿ ಎ ಡಿಸೈಪಲ್ ವಿ ಮಸ್ಟ್ ಪೇ ಪ್ರೈಸ್. ಯೇಸುವಿನ ಶಿಷ್ಯನಾಗಬೇಕಾದರೆ ನಾವು ಬೆಲೆಯನ್ನ ಕಟ್ಟಲೇಬೇಕು. ಇದು ಚರಿತ್ರೆ ತಿಳಿಸುವಂತಹ ನಗ್ನವಾದ ಸತ್ಯ, ಸತ್ಯವೇದ ತಿಳಿಸುವಂತಹ ನಗ್ನವಾದ ಸತ್ಯ. ಭಾರತಕ್ಕೆ ಬಂದಂತಹ ಥೋಮ ಈಟಿಗೆ ಬಲಿಯಾದ. ಹೀಗೆ ಪ್ರತಿಯೊಬ್ಬ ಶಿಷ್ಯರು ಒಂದಲ್ಲ ಒಂದು ವಿಧದಲ್ಲಿ ಕರ್ತನಿಗಾಗಿ ರಕ್ತ ಸಾಕ್ಷಿಯಾಗಿ ಸತ್ತರು. ಅದರ ಅರ್ಥ ಇವರೆಲ್ಲರೂ ಯೇಸು ಎಂಬ ಗುರುವನ್ನ ಪರಿಪೂರ್ಣವಾಗಿ ಹಿಂಬಾಲಿಸಿದ್ರು. ಯೇಸು ಕ್ರಿಸ್ತನನ್ನ ಪರಿಪೂರ್ಣವಾಗಿ ಹಿಂಬಾಲಿಸಿದ್ರು. ಪ್ರಿಯರೇ, ನಾವು ಯೇಸುವನ್ನ ಹಿಂಬಾಲಿಸ್ತಾ ಇದ್ದೇವಾ? ಒಮ್ಮೆ ಯೋಚನೆ ಮಾಡಿ.
ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಗುಡಾರ್ಥವನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಕೇಳಿದ ವಾಕ್ಯವನ್ನು ಕೇಳುವಂಥವರು ಮಾತ್ರವಲ್ಲ, ಅದನ್ನು ಗ್ರಹಿಸುವಂಥವರು, ಅನುಸರಿಸುವಂಥವರು ಆಗಿ ನಮ್ಮನ್ನು ಮಾರ್ಪಡಿಸು. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾಕಾಲವರಲ್ಲೇ ಆಗಿರಲಿ. ಆಮೇನ್. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.